ಕುಪ್ಪಳಿಸ್ತಾ ಇದ್ದಾರೆ. ಇವತ್ತು ಮ್ಯಾಚ್ ಅಲ್ಲಿ ಫೈನಲ್ ಮ್ಯಾಚ್ ಬೇರೆ. ಅಹಮದಾಬಾದ್ನ ಸ್ಟೇಡಿಯಂ ಅಂದ್ರೆ ಒಂದಲ್ಲಿ ಪಿಚ್ ಬ್ಯಾಟಿಂಗ್ಗೆ ಮತ್ತೆ ಬೌಲಿಂಗ್ ಎರಡಕ್ಕೂ ಕೂಡ ಸಹಕಾರಿಯಾಗಿದೆ. ರನ್ಗಳ ಸುರಿಮಳೆಯೇ ಬೀಳುತ್ತೆ ಇವತ್ತು ಅಂತ ಅನ್ಕೊಂಡಿದ್ರು ಎಲ್ರು. 200 ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದು. ಆದರೆ ಟಾಸ್ ಗೆದ್ದಂತಹ RCB ಕ್ಯಾಪ್ಟನ್ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಮಾಡೋಣ ಅಂತ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೋತಾರೆ. ಅಹಮದಾಬಾದ್ ಪಿಚ್ ಅಂದಮೇಲೆ ರನ್ ಮಳೆ ಗ್ಯಾರಂಟಿ ಅಂತಲೇ ಎಲ್ಲ ಫ್ಯಾನ್ಸ್ಗಳು ಕೂಡ ಅನ್ಕೊಂಡಿದ್ರು. ಆದರೆ RCB ಬೌಲರ್ಗಳು ಗುಜರಾತ್ ಟೀಮ್ಗೆ ಶಾಕ್ ಕೊಟ್ಟರು. ಭುವನೇಶ್ವರ್ ಕುಮಾರ್ ಮತ್ತೆ ಜೋಶ್ ಹಜಲುಡ್ ಜೋಡಿ ಆರಂಭದಲ್ಲೇ ಗುಜರಾತ್ನ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಅವರ ವಿಕೆಟ್ ಅನ್ನ ಹಾರಿಸಿ ಸೈಲೆಂಟ್ ಮಾಡಿಬಿಟ್ರು ಗುಜರಾತ್ ಟೀಮ್ ಅನ್ನ. ಮಧ್ಯದಲ್ಲಿ ಬಂದಂತಹ ಜೋಶ್ ಬಟ್ಲರ್ ಕೂಡ ಜಾಸ್ತಿ ಹೊತ್ತು ಗ್ರೀಸ್ನಲ್ಲಿ ನಿಲ್ಲೇ ಇಲ್ಲ. RCBಯ ರಸಿಕ್ ಸಲಾಂ ಬೆಂಕಿ ಬೌಲಿಂಗ್ ಮಾಡಿ 3 ವಿಕೆಟ್ ಅನ್ನ ಕಿತ್ಕೊಂಡು ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರು. ವಾಷಿಂಗ್ಟನ್ ಸುಂದರ್ ಮಾತ್ರ ಒಳ್ಳೆ ಆಟ ಆಡಿದ್ರು. ಅರ್ಧ ಶತಕ ಸಿಡಿಸಿದ್ರು. ಸಖತ್ತಾಗಿ ಆಟ ಆಡಿ ಅವರ ಬ್ಯಾಟಿಂಗ್ ನೆರವಿನಿಂದ ಗುಜರಾತ್ ಟೀಮ್ ಕೊನೆಗೆ 20 ಓವರ್ಗಳಲ್ಲಿ 8 ವಿಕೆಟ್ ಅನ್ನ ಕಳ್ಕೊಂಡು 155 ರನ್ ಬಾರಿಸಿತು. ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. Time. Virat Kohli batting ಹೇಗಿತ್ತು? Crazy. He started, he finished off. That's all we wanted. Yes. GT lollipop. Second star on our t-shirts. RCB ದಲ್ಲಿ ನಾವು ನೋಡೋದೇ ಮೇನ್ ವಿರಾಟ್ ಕೊಹ್ಲಿಗೋಸ್ಕರ. ಅವರೇ ಸ್ಟಾರ್ಟ್ ಮಾಡಿದ್ದು, ಅವರೇ ಎಂಡ್ ಮಾಡಿದ್ದು. ಸೊ ದಟ್ಸ್ ಅ ಪ್ಲೆಷರ್. ವಿ ಲವ್ ವಿರಾಟ್ ಕೊಹ್ಲಿ. RCB ಗೆಲುವಿಗೆ ನಿಯೋಜಿತ ಸಿಎಂ ಸಂಭ್ರಮ ಪಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ DK ಶಿವಕುಮಾರ್ ಸಂಭ್ರಮ ಪಟ್ಟಿದ್ದಾರೆ. RCB ಮತ್ತೆ ಚಾಂಪಿಯನ್ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. RCB ಗೆಲುವಿಗೆ ನಿಯೋಜಿತ